ತೂಕ ಇಳಿಸ್ಬೇಕು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಸ್ವೀಟ್ಸ್ ಬಿಡಬೇಕು, ಜಂಕ್ ಫುಡ್ ತಿನ್ಬಾರ್ದು, ಹೀಗೆ ಏನೇನೇನೋ ಕಳೆಯೋ ಲೆಕ್ಕಾಚಾರ ಶುರುವಾಗತ್ತೆ ಅಲ್ವಾ? ಆದ್ರೆ ಕೇಳಿ, ತೂಕ ಇಳಿಸೋದು ಅಂದ್ರೆ ಯಾವಾಗಲೂ ಕಳೆಯೋದೇ ಅಲ್ಲ, ಕೆಲವೊಮ್ಮೆ ಸೇರ್ಸೋದು ಕೂಡ ಆಗಿರತ್ತೆ. ಹೌದು, ನಮ್ಮ ಡಯಟ್ಗೆ ಕೆಲವು ಸಣ್ಣಪುಟ್ಟ ಪವರ್ಫುಲ್ ಪದಾರ್ಥಗಳನ್ನ ಸೇರ್ಸೋದ್ರಿಂದ ಒಂದು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಹೌದು, ಈ ತೂಕ ಇಳಿಸೋ ಜರ್ನಿ ಅಂದ್ರೆ ಇಷ್ಟವಾದದ್ದನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ಏನೋ ಸಾಧಿಸ್ಬೇಕು ಅನ್ನೋ ಫೀಲಿಂಗ್ ಬರೋದು ತುಂಬಾನೇ ಸಹಜ. ಇದರಿಂದ ಸುಸ್ತಾಗಿ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಅರ್ಧಕ್ಕೆ ಬಿಟ್ಟುಬಿಡೋದು ಕೂಡ ಆಗತ್ತೆ. ಆದರೆ ಈ ಯೋಚನಾ ಕ್ರಮವನ್ನೇ ನಾವು ಸಂಪೂರ್ಣವಾಗಿ ಬದಲಾಯಿಸಿದ್ರೆ ಹೇಗಿರುತ್ತೆ ನೋಡಿ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ. ಆಹಾರವನ್ನ ಕಟ್ ಮಾಡಿ ಕಷ್ಟಪಡುವ ಬದಲು ಶಕ್ತಿಶಾಲಿ ಆಹಾರಗಳನ್ನು ನಮ್ಮ ಡಯಟ್ಗೆ ಸೇರಿಸುವುದು ಹೆಚ್ಚು ಪರಿಣಾಮಕಾರಿ. ಅಷ್ಟೇ ಅಲ್ಲ, ಇದು ಲಾಂಗ್ ಟರ್ಮ್ ಸೊಲ್ಯೂಷನ್ ಕೂಡ ಆಗುತ್ತೆ. ಸರಿ, ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡೋಣ. ಬೀಜಗಳಂತಹ ಪೋಷಕಾಂಶಭರಿತ ಆಹಾರಗಳನ್ನು ಸೇರಿಸೋದು ತೂಕ ನಿರ್ವಹಣೆಯ ಒಂದು ಪ್ರಮುಖ ತಂತ್ರ. ಇದನ್ನೊಂದು ಟೆಂಪರರಿ ಡಯಟ್ ಅಂತ ನೋಡೋ ಬದಲು ಇದನ್ನೊಂದು ಲೈಫ್ ಸ್ಟೈಲ್ ಅಪ್ಗ್ರೇಡ್ ಅಂತ ಯೋಚಿಸಬಹುದು. ಈ ಪುಟ್ಟ ಪುಟ್ಟ ಬೀಜಗಳನ್ನ ಪವರ್ ಹೌಸ್ ಅಂತೆ ಯಾಕೆ ಕರೀತಾರೆ ಗೊತ್ತಾ? ಯಾಕೆಂದ್ರೆ ಅವು ಸೈಜ್ನಲ್ಲಿ ಸಣ್ಣದಾಗಿದ್ರೂ ಫೈಬರ್, ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬಿನಿಂದ ಬಿಟ್ಕೊಂಬ್ ತುಂಬಿರ್ತವೆ. ಇವು ಪದೇ ಪದೇ ಹಸುವಾಗೋದನ್ನ ತಡೆದು ನಮ್ಮ ಮೆಟಬಾಲಿಸಮ್ ಅನ್ನ ಅಂದ್ರೆ ಚಯಾಪಚಯ ಕ್ರಿಯೆಯನ್ನ ಚುರುಕುಗೊಳಿಸಿ ದಿನವಿಡೀ ನಮ್ಮನ್ನ ಎನರ್ಜೆಟಿಕ್ ಆಗಿಡಲು ಸಹಾಯ ಮಾಡ್ತವೆ. ಸರಿ, ಹಾಗಾದ್ರೆ ತೂಕ ಇಳಿಸೋಕೆ ಹೆಲ್ಪ್ ಮಾಡುವ ಆ 7 ಅದ್ಭುತ ಬೀಜಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಪ್ರತಿಯೊಂದು ಬೀಜಕ್ಕೂ ತನ್ನದೇ ಆದ ವಿಶಿಷ್ಟ ಶಕ್ತಿ ಇದೆ. ಯಾವುದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ಲಿಸ್ಟಲ್ಲಿ ಫಸ್ಟ್ ಬರೋದೇ ಅಗಸೆ ಬೀಜಗಳು. ತೂಕ ಇಳಿಸೋ ವಿಷಯದಲ್ಲಿ ಇವುಗಳದ್ದು ಚಿಲಪರಿಚಿತ ಹೆಸರು. ಇದೊಂದು ಒಳ್ಳೆ ಆರಂಭ ಅಂತಾನೆ ಹೇಳಬಹುದು. ಅಗಸೆ ಬೀಜಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದರಲ್ಲಿರುವ ಲಿಗ್ನಾನ್ಗಳು. ಇವು ಹೊಟ್ಟೆ ಸುತ್ತ ಇರುವ ಮುಂಡು ಕೊಬ್ಬನ್ನ ಕರಗಿಸಲು ಸಹಾಯ ಮಾಡೋ ಒಂದು ರೀತಿಯ ಸಸ್ಯ ಸಂಯುಕ್ತ. ಅಷ್ಟೇ ಅಲ್ಲ, ಇದರಲ್ಲಿರುವ ಅಧಿಕ ಫೈಬರ್ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸಿ ಹೊಟ್ಟೆ ತುಂಬಿರುವ ಫೀಲಿಂಗನ್ನ ಹೆಚ್ಚು ಕಾಲ ಕೊಡುತ್ತೆ. ಸರಿ, ಈಗ ನಮ್ಮ ಮುಂದಿನ ಸೂಪರ್ ಸ್ಟಾರ್ ಚಿಯಾ ಬೀಜಗಳ ಕಡೆ ನೋಡೋಣ. ತೂಕ ನಿರ್ವಹಣೆಗೆ ಇದು ಕೂಡ ಒಂದು ಅದ್ಭುತವಾದ ಆಯ್ಕೆ. ಚಿಯಾ ಬೀಜಗಳ ಒಂದು ಮ್ಯಾಜಿಕ್ ಏನ್ ಗೊತ್ತಾ? ಅವುಗಳಿರೋ ಕರಗುವ ಫೈಬರ್. ನೀರಿನಲ್ಲಿ ನೆನೆಸಿದಾಗ ಈ ಬೀಜಗಳು ತಮ್ಮ ತೂಕಕ್ಕಿಂತ ಹಲವು ಪಟ್ಟು ಹೆಚ್ಚು ನೀರನ್ನ ಹೀರಿಕೊಂಡು ಒಂದು ಜೆಲ್ ರೀತಿ ಆಗುತ್ತೆ. ಇದು ಹೊಟ್ಟೆಯಲ್ಲಿ ಹೆಚ್ಚು ಹೊತ್ತು ಉಳಿದು ಊಟದ ನಂತರ ಬ್ಲಡ್ ಶುಗರ್ ಲೆವೆಲ್ಸ್ ಇದ್ದಕ್ಕಿದ್ದ ಹಾಗೆ ಶೂಟ್ ಅಪ್ ಆಗೋದನ್ನ ತಡೆಯುತ್ತೆ ಮತ್ತು ಹಸಿವನ್ನ ಕಂಟ್ರೋಲ್ನಲ್ಲಿಡುತ್ತೆ. ನೋಡಿ, ಈ ಹೋಲಿಕೆ ತುಂಬಾ ಕ್ಲಿಯರ್ ಆಗಿದೆ. ಹೊಟ್ಟೆಯ ಕೊಬ್ಬನ್ನ ಕಡಿಮೆ ಮಾಡೋದೇ ಮುಖ್ಯ ಗುರಿಯಾಗಿದ್ರೆ ಅಗಸೆ ಬೀಜಗಳು ಬೆಸ್ಟ್. ಅದೇ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ನಲ್ಲಿ ಇಡಬೇಕಂದ್ರೆ ಚಿಯಾ ಬೀಜಗಳು ಹೆಚ್ಚು ಪರಿಣಾಮಕಾರಿ. ಇನ್ನೊಂದು ಮುಖ್ಯವಾದ ಪಾಯಿಂಟ್, ಅಗಸೆ ಬೀಜಗಳನ್ನ ಪುಡಿ ಮಾಡಿ ಮತ್ತು ಚಿಯಾ ಬೀಜಗಳನ್ನ ನೆನೆಸಿ ಬಳಸಿದ್ರೇನೆ ಅವುಗಳ ಸಂಪೂರ್ಣ ಲಾಭ ಸಿಗೋದು. ಸಂಜೆ ಹೊತ್ತು ಏನಾದ್ರೂ ಕುರ್ಕುರು ತಿಂಡಿ ತಿನ್ಬೇಕು ಅಂತ ಅನ್ನಿಸ್ತಾ? ಹಾಗಿದ್ರೆ ಈ ಸ್ಲೈಡ್ ನಿಮಗಾಗಿಯೇ. ಹುರಿದ ಕುಂಬಳಕಾಯಿ ಬೀಜಗಳು ರುಚಿಕರ ಮಾತ್ರವಲ್ಲ, ತೂಕ ಇಳಿಸೋ ನಿಮ್ಮ ಗುರಿಗೂ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದ ಹಾಗೆ. ಡಯಟ್ ಮಾಡುವಾಗ ಮಸಲ್ ಹೆಲ್ತ್ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಕುಂಬಳಕಾಯಿ ಬೀಜಗಳಲ್ಲಿರುವ ಪ್ರೋಟೀನ್ ಇದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರುವ ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ದೇಹದ ಕೊಬ್ಬನ್ನ ಎನರ್ಜಿಯಾಗಿ ಪರಿವರ್ತಿಸಲು ಅಂದ್ರೆ ಫ್ಯಾಟ್ ಬರ್ನ್ ಮಾಡಲು ಬೇಕೇ ಬೇಕು. ಇದು ಅನಾರೋಗ್ಯಕರ ತಿಂಡಿಗಳ ಮೇಲಿನ ಕ್ರೇವಿಂಗ್ಸ್ ಅನ್ನು ಕೂಡ ಕಡಿಮೆ ಮಾಡ್ತದೆ. ಈಗ ಪ್ರೋಟೀನ್ ಮತ್ತು ಫೈಬರ್ನ ಇಬ್ರು ಚಾಂಪಿಯನ್ಗಳ ಬಗ್ಗೆ ನೋಡೋಣ. ಅವು ಸೆಣಬಿನ ಬೀಜಗಳು ಮತ್ತು ಸಬ್ಜಾ ಅಥವಾ ತುಳಸಿ ಬೀಜಗಳು. ಇವೆರಡು ತಮ್ಮದೇ ಆದ ರೀತಿಯಲ್ಲಿ ತುಂಬಾನೇ ಸ್ಪೆಷಲ್. ಸೆಣಬಿನ ಬೀಜಗಳನ್ನ ಕಂಪ್ಲೀಟ್ ಪ್ರೋಟೀನ್ ಅಂತ ಕರೀತಾರೆ. ಅಂದ್ರೆ ದೇಹಕ್ಕೆ ಬೇಕಾದ ಎಲ್ಲಾ ಅಗತ್ಯ ಅಮೈನೋ ಆಸಿಡ್ಸ್ ಇದರಲ್ಲಿವೆ. ಇದು ಹಸಿವನ್ನ ಕಂಟ್ರೋಲ್ ಮಾಡೋ ಗ್ರೆಲಿನ್ ಹಾರ್ಮೋನ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಸಬ್ಜಾ ಬೀಜಗಳು ಚಿಯಾ ಬೀಜಗಳ ಹಾಗೆ ನೀರಿನಲ್ಲಿ ನೆನೆದಾಗ ಉಪ್ತವೆ, ಹೊಟ್ಟೆ ತುಂಬಿದ ಭಾವನೆ ನೀಡಿ ಹೆಚ್ಚು ತಿನ್ನುವುದನ್ನು ತಡೆಯುತ್ತವೆ. ಈಗ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿರುವ ಆದ್ರೆ ತೂಕ ಇಳಿಸೋ ವಿಚಾರದಲ್ಲಿ ನಾವು ಹೆಚ್ಚು ಗಮನ ಕೊಡದ 2 ಬೀಜಗಳ ಬಗ್ಗೆ ಮಾತಾಡೋಣ. ಒಂದು ಎಳ್ಳು, ಇನ್ನೊಂದು ಕಲ್ಲಂಗಡಿ ಬೀಜಗಳು. ಇಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ನಾವು ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣು ತಿಂದು ಬಿಸಾಡುವ ಬೀಜಗಳಲ್ಲಿ ಅಪಾರವಾದ ಶಕ್ತಿ ಅಡಗಿದೆ. ಅವು ಮೆಟಬಾಲಿಸಮ್ ಅನ್ನ ಹೆಚ್ಚಿಸುತ್ತವೆ. ಅದೇ ರೀತಿ ಎಳ್ಳಿನಲ್ಲಿರುವ ಲಿಗ್ನಾನ್ಗಳು ದೇಹವು ಕೊಬ್ಬನ್ನ ಕರಗಿಸೋ ಲಿವರ್ ಎನ್ಸೈಮ್ಗಳನ್ನ ಹೆಚ್ಚು ಉತ್ಪಾದಿಸುವಂತೆ ಪ್ರೇರೇಪಿಸುತ್ತವೆ. ಇದು ನೇರವಾಗಿ ಹೊಟ್ಟೆಯ ಕೊಬ್ಬನ್ನ ಕಡಿಮೆ ಮಾಡಲು ತುಂಬಾ ಸಹಕಾರಿ. ಸರಿ, ಇಷ್ಟೊತ್ತು ಯಾವ ಬೀಜದಿಂದ ಏನೇನ್ ಪ್ರಯೋಜನ ಅಂತ ತಿಳಿದುಕೊಂಡ್ವಿ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ,
ಅಂದ್ರೆ ಈ ಜ್ಞಾನವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಇದು ಬಹುಶಃ ಎಲ್ಲರ ಮನಸ್ಸಿನಲ್ಲೂ ಬರುವ ಪ್ರಶ್ನೆ. ಬೀಜಗಳು ಆರೋಗ್ಯಕರ ಅನ್ನೋದು ನಿಜ, ಆದ್ರೆ ಅವುಗಳಲ್ಲಿ ಕ್ಯಾಲರಿಗಳು ಕೂಡ ಹೆಚ್ಚಿರ್ತವೆ. ಹಾಗಾಗಿ ಅತಿಯಾಗಿ ತಿಂದ್ರೆ ತೂಕ ಹೆಚ್ಚಾಗಬಹುದು. ಹಾಗಿದ್ರೆ ದಿನಕ್ಕೆ ಎಷ್ಟು ಸೇವಿಸುವುದು ಸರಿ? ಎಕ್ಸ್ಪರ್ಟ್ಸ್ ಪ್ರಕಾರ ದಿನಕ್ಕೆ ಸುಮಾರು 2 ಟೇಬಲ್ ಚಮಚಗಳಷ್ಟು ಮಿಶ್ರ ಬೀಜಗಳನ್ನು ಸೇವಿಸುವುದು ಒಂದು ಉತ್ತಮ ಪ್ರಮಾಣ. ಇದು ನಿಮಗೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತೆ, ಜೊತೆಗೆ ಅತಿಯಾದ ಕ್ಯಾಲರಿ ಸೇವನೆಯನ್ನು ಕೂಡ ತಡೆಯುತ್ತೆ. ಸಿಂಪಲ್ ಅಲ್ವಾ? ಇದು ಮತ್ತೊಂದು ಪ್ರಾಕ್ಟಿಕಲ್ ಪ್ರಶ್ನೆ. ಕೆಲವು ಬೀಜಗಳನ್ನ ನೆನೆಸಿ ತಿಂದರೆ ಒಳ್ಳೆಯದು, ಇನ್ನು ಕೆಲವನ್ನು ಹಾಗೆಯೇ ತಿನ್ಬೋದು. ಯಾವ ಬೀಜಗಳನ್ನ ಹೇಗ ಸೇವಿಸಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಇಲ್ಲೊಂದು ಸಿಂಪಲ್ ಗೈಡ್ ಇದೆ ನೋಡಿ. ಚಿಯಾ, ಅಗ್ಸೆ ಮತ್ತು ಸಬ್ಜಾ ಬೀಜಗಳನ್ನು ನೆನೆಸೋದ್ರಿಂದ ಅವುಗಳ ಪೋಷಕಾಂಶಗಳು ದೇಹಕ್ಕೆ ಸುಲಭವಾಗಿ ಸಿಗ್ತವೆ ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದು. ಆದರೆ ಕುಂಬಳಕಾಯಿ, ಸೂರ್ಯಕಾಂತಿ, ಸೆಣಬಿನ ಮತ್ತು ಎಳ್ಳಿನಂತಹ ಬೀಜಗಳನ್ನು ನೆನೆಸೋ ಅಗತ್ಯವಿಲ್ಲ. ಅವುಗಳನ್ನು ಹುರಿದು ಅಥವಾ ಹಾಗೆಯೇ ತಿನ್ಬೋದು. ನಾವು ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬೀಜಗಳು ತೂಕ ಇಳಿಸುವ ಪಯಣದಲ್ಲಿ ಒಂದು ಪವರ್ಫುಲ್ ಟೂಲ್ ಅನ್ನೋದು ನಿಜ. ಆದ್ರೆ ಇವು ಇಡೀ ಪಜಲ್ನ ಒಂದು ಪೀಸ್ ಮಾತ್ರ ಅನ್ನೋದನ್ನ ಮರೆಯಬಾರದು. ಈ ಕೋಟ್ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಬೀಜಗಳು ತೂಕ ಇಳಿಸಲು ಸಹಾಯ ಮಾಡ್ತವೆ, ಅದೇ ಅವು ಯಾವುದೇ ಮ್ಯಾಜಿಕ್ ಮಾತ್ರೆಗಳಲ್ಲ. ಬ್ಯಾಲೆನ್ಸ್ಡ್ ಡಯಟ್, ರೆಗ್ಯುಲರ್ ಎಕ್ಸರ್ಸೈಸ್ ಜೊತೆಗೆ ಬೀಜಗಳನ್ನ ನಮ್ಮ ಲೈಫ್ ಸ್ಟೈಲ್ಗೆ ಸೇರಿಸ್ಕೊಂಡಾಗ ಮಾತ್ರ ಬೆಸ್ಟ್ ರಿಸಲ್ಟ್ಸನ್ನ ನಿರೀಕ್ಷಿಸ್ಬೋದು. ಹಾಗಾದ್ರೆ ಈ ಹೊಸ ದೃಷ್ಟಿಕೋನವನ್ನು ಆಚರಣೆಗೆ ತರಲು ಸಿದ್ಧರಿದ್ದೀರಾ? ದೊಡ್ಡ ದೊಡ್ಡ ಬದಲಾವಣೆಗಳೇ ಬೇಕಂತಿಲ್ಲ. ನಿಮ್ಮ ಆರೋಗ್ಯಕರ ಪಯಣವನ್ನು ಇಂದೇ ಕೇವಲ ಒಂದು ಸಣ್ಣ ಸೇರ್ಪಡೆಯೊಂದಿಗೆ ಶುರು ಮಾಡ್ಬೋದು. ಹಾಗಿದ್ರೆ ಇವತ್ತು ನಿಮ್ಮ ಪ್ಲೇಟ್ಗೆ ಯಾವ ಸಣ್ಣ ಬೀಜವನ್ನ ಸೇರಿಸ್ತಿದ್ದೀರಿ?